ಈ ದಿನ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ರವರು ಕಳೆದ 15 ದಿನದಲ್ಲಿ ಸಂಸತ್ನಲ್ಲಿ ಅಂಬೇಡ್ಕರ್ ಅವರ ಹೆಸರನ್ನು ಫ್ಯಾಷನ್ ಎಂದು ಬಳಸಿದ್ದಾರೆ ಅಂತೇಳಿ ಫ್ಯಾಷನ್ ಅಂತ ಅಂಬೇಡ್ಕರ್ ಹೆಸರು ಹೇಳೋ ಬದಲು ದೇವರ ನಾಮ ಸ್ಮರಣೆ ಮಾಡಿದರೆ ತಮಗೆ ಎಷ್ಟೋ ಪುಣ್ಯ ಬರ್ತಿತ್ತಂಬ ಎಂಬ ಹೇಳಿಕೆಯನ್ನು ಖಂಡಿಸಿ ಇಡೀ ರಾಷ್ಟ್ರಾದ್ಯಂತ ಇಡೀ ರಾಜ್ಯಾದ್ಯಂತ ಹಲವು ಪ್ರತಿಭಟನೆಗಳು ಬಂದ್ಗಳು ಎಲ್ಲ ನಡೆದು ಈ ದಿನ ನಾವು ಮೈಸೂರಿನಲ್ಲಿ ಕಳೆದ 1 ವಾರಗಳಿಂದ ಪ್ರತಿಭಟನೆಯನ್ನು ಮಾಡಿ ನಂತರ ಇವತ್ತು ಈ ದಿನ ಮೈಸೂರಿನ ಎಲ್ಲ ದಲಿತ ಸಂಘಟನೆಗಳು ಅಂಬೇಡ್ಕರ್ ಹೋರಾಟ ಸಮಿತಿ ಎಲ್ಲರ ನೇತೃತ್ವದಲ್ಲಿ ಅಮಿತ್ ಶಾ ಅವರ ಮಾತನ್ನು ಖಂಡಿಸಿ ಮೈಸೂರಿನ ಬಂದನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಈ ಬಂದಿಗೆ ಸಹಕಾರ ನೀಡಿದಂಥ ಎಲ್ಲ ಮೈಸೂರಿನ ಮಹಾಜನತೆಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೆ ಹಾಗೂ ಎಲ್ಲ ವರ್ತಕರಿಗೆ ಹಾಗೂ ಸಾರ್ವಜನಿಕ ಟ್ಯಾಕ್ಸಿ ಮಾಲೀಕರುಗಳಿಗೆ ಹಾಗೂ ಎಲ್ಲ ನನ್ನ ಬಂಧುಗಳಿಗೆ ಮೊದಲನೇದಾಗಿ ಜೈ ಭೀಮ್ ನಮನಗಳನ್ನು ಸಲ್ಲಿಸ್ತೇನೆ. ಈ ದಿನ ನಮ್ಮ ಹೋರಾಟ ಸಾಂಕೇತಿಕವಾಗಿ ಕಿಚ್ಚನ್ನು ಹಚ್ಚಿ ಮೈಸೂರು ಬಂದಿನ ಮುಖಾಂತರ ಇಡೀ ದೇಶಕ್ಕೆ ಒಂದು ಉತ್ತರವನ್ನು ಕೊಟ್ಟಿದ್ದೇವೆ. ಈ ರಾಷ್ಟ್ರದ ಸಂವಿಧಾನವನ್ನು ಬರೆದಂಥ ಮಹಾನ್ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಈ ರಾಷ್ಟ್ರವನ್ನು ನಡೆಸುವಂಥ ಯಾವುದೇ ಒಬ್ಬ ರಾಜಕಾರಣಿಯಾಗಿರ್ಬೋದು, ಯಾವುದೇ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಯಾವುದೇ ರಾಷ್ಟ್ರಪತಿ ಆಗಿರ್ಬೋದು, ಸಂವಿಧಾನದ ಮೇಲೆ ಪ್ರಮಾಣ ವಚನ ಮಾಡುವಾಗ ಅಂತಹ ಒಬ್ಬ ನಾಯಕರ ಮೇಲೆ ಒಬ್ಬ ದುರಹಂಕಾರಿ ಗುಜರಾತ್ನ ಮಾಜಿ ರೌಡಿ ಶೀಟರ್ ಹಾಗೂ ಈಗಿನ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂಥ ನಾಯಕನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂದರೆ ಇದೊಂದು ದುರದೃಷ್ಟಕರ ಸಂಗತಿ. ಇದರಿಂದ ಗೊತ್ತಾಗುತ್ತೆ ಇಡೀ ದೇಶದಲ್ಲಿ BJPಯ ಮನು ಸಂಸ್ಕೃತಿ ಯಾವ ರೀತಿ ಇದೆ ಅನ್ನೋದನ್ನು ಇವರು ಎತ್ತಿ ತೋರಿಸಿದ್ದಾರೆ. ಇದನ್ನು ಇಡೀ ದೇಶ ಹಾಗೂ ಇಡೀ ದಲಿತ ಸಮೂಹ ಖಂಡಿಸ್ತದೆ. ನಾವು ಯಾವತ್ತಿದ್ರೂ ಅಂಬೇಡ್ಕರ್ನ ದೇವರು ಅಂತ ಪೂಜೆ ಮಾಡೋರು, ಯಾವುದೇ ದೇವರನ್ನು ನಾವು ಪೂಜೆ ಮಾಡುವಂಥವ್ರಲ್ಲ ಅನ್ನೋದನ್ನು ಜನ ತೋರಿಸಿದ್ದಾರೆ. ನಿಮ್ಮ ಈ ಹೇಳಿಕೆ ಮುಖಾಂತರ ಇಡೀ ದೇಶಕ್ಕೆ ಇಡೀ ದಲಿತ ಸಮೂಹಕ್ಕೆ ಬಹಳ ನೋವನ್ನು ಉಂಟು ಮಾಡಿದೆ. ಮಾನ್ಯ ಪ್ರಧಾನಮಂತ್ರಿಗಳು ಈಗಲಾದರೂ ಸಹ ಇವರ ಹೇಳಿಕೆಯನ್ನು ಏನು ವಿರೋಧಿಸಿ ದಲಿತ ಸಂಘಟನೆಗಳು ನಡೆರ್ತಕ್ಕಂಥ ಎಲ್ಲ ಪ್ರತಿಭಟನೆಗೆ ತಾವು ಭಾಳ ಮೌನವಾಗಿದ್ರಿ. ಈ ಮೌನ ಗೊತ್ತಾಗುತ್ತೆ ನೀವು ಅಮಿತ್ ಶಾ ಅವರ ಪರವಾಗಿದ್ದೀರಿ ಅನ್ನೋದು, ಮನುಸ್ಮೃತಿಯ ಕಡೆ ಇದ್ದೀರಿ, RSSನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ ಗೊತ್ತಾಗ್ತಾ ಇದೆ. ದಯಮಾಡಿ ನಮ್ಮ ಈ ಹೋರಾಟದ ಮುಖಾಂತರ ನಿಮ್ಮೊಂದು ಎಚ್ಚರಿಕೆಯನ್ನು ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಫೆಬ್ರವರಿಯಲ್ಲಿ ಇಡೀ ರಾಜ್ಯಾದ್ಯಂತ ಇಡೀ ದಲಿತ ಸಮೂಹ ದೆಹಲಿಯಲ್ಲಿ ಒಂದು ರೈತರು ಏನು ಚಳವಳಿ ಮಾಡಿದ್ರು ಆ ಚಳವಳಿ ರೀತಿಯಲ್ಲಿ ಒಂದು 20 ಲಕ್ಷ ಜನ ರೈತರನ್ನು ಸೇರಿಸಿ ದೆಹಲಿಯಲ್ಲಿ ಸಂಸತ್ ಭವನ ಚಲೋ ಅಮಿತ್ ಶಾ ಅವರನ್ನು ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಈ ಹೋರಾಟದ ಮೂಲಕ ನಾವು ಆಗ್ರಹವನ್ನು ಮಾಡ್ತಾಯಿದ್ದೀವಿ.